ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ಕಾರ. ಒಂದು 2 ವೀಲರ್ ಬೈಕ್ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರಿ, ವಾಟ್ಸಪ್ ಮಾಡಿದ್ರಿ. ಸಿ ಡಿ ಡಾನ ಸರ್ ಇದು? ಯಾವುದಿದು? ಹೌದು, ಸಿ ಡಿ ಎಚ್ ಎಫ್ ಸಿ ಡಿಲಕ್ಸ್, ಹೀರೋ HF ಡಿಲಕ್ಸ್. ಹೌದೌದು. ಓಕೆ, ನನಗೊಂದು 2 ನಿಮಿಷ ಫ್ರೀ ಇದ್ದೀರಾ ಈಗ? ಹಾಂ ಹೇಳ್ತೇವೆ. ಇದು ಗಾಡಿ ಯಾವ ಮಾಡಲ್ ಸರ್? ಅಣ್ಣ ಅದು 2024 ಇರ್ಬೇಕು ರೀ. ಇವಾಗ 15-16 ತಿಂಗಳು ಗಾಡಿ ಅದ ಅದು. ಬರೀ 16 ತಿಂಗಳ ಗಾಡಿನಾ? ಹೌದೌದು. ಓಕೆ, ಗಾಡಿ ಎಷ್ಟು ಓಡಿದೆ ಸರ್ ಅಂದಾಜು? 19,000 ಹೊಡಿತು ಸರ್ ಅದು. 19,000. ಓನರ್ ಎಷ್ಟಾಗಿದೆ ಸರ್? ಓನರ್ ಫಸ್ಟ್ನೇ ಓನರ್ ರೀ, ಅವರು ಮಾಸ್ಟರ್ ಅದಾರ. ಹಾಂ ಹಾಂ. ಅವ್ರು ಜಾಸ್ತಿ ಓಡಿಸಿಲ್ರಿ ಗಾಡಿ ಅದನ್ನು. ಓಕೆ, ಸ್ಕೂಲ್ ಮಾಸ್ಟರ್? ಮತ್ತೆ ಎಲ್ಲಿಗೂ ಹೋಗಿಲ್ಲ ಅದು. ಸ್ಕೂಲು ಮನೆ ಅಷ್ಟೇ? ಹಾಂ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಹಾಂ ಹಾಂ ಹಾಂ. ಓಕೆ ಸರ್, ಹಂಗೆ ಲೈನಲ್ಲಿ ಇರಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ ಸರ್, ರನ್ನಿಂಗ್ ಇದೆ. ಓಕೆ, ಅದು ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಇಲ್ಲ, ಅವರೇ ಮಾಡಿಸ್ಬೇಕ್ರಿ ಸರ್ ಅದು. ಸರಿ ಸರ್, ಆಯ್ತು. ಗಾಡಿ ರೀಪೇಂಟಿಂಗ್ ಏನು ಆಗಿಲ್ಲಲ್ಲ? ಹಾಂ ಏನಿಲ್ಲ ರೀ, ಹೊಸದು ಹೆಂಗಾದ್ರೆ ಹಂಗೆ ಅದ್ರ. ಅದಕ್ಕೆ ಏನು ಬಿ ಮಾಡಿಸಿಲ್ಲ ನಾವು. ಹಾಂ ಹಾಂ. ಅಷ್ಟೇ, ಸರಲ್ ಆಗೋದು ಬೇಡ, ಒಂದೇ ಚೇಂಜ್. ಗಾಡಿ ನೋಡಿದೆ, ಕಂಡೀಷನ್ ಚೆನ್ನಾಗಿದೆ. ಫೋಟೋಸ್ ಅಂದರೆ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಇನ್ನೂ ಹೊಸ ಗಾಡಿ ಇಟ್ಕೊಂಡಿದ್ದಾರೆ ಹಂಗೆ. ಹಾಂ ಸರ್, ಹೊಸ ಗಾಡಿ ಇದೆ ಸರ್ ಇನ್ನೂ. ಅದೇ 16 ತಿಂಗಳೇನು ಅಂತ ಹೇಳಿದ್ರಲ್ವಾ? 15-16 ತಿಂಗಳ ಗಾಡಿ ಅಷ್ಟೇ. ಓಕೆ ಸರ್, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆ. ಓಕೆ ಸರ್, ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಏನಾದ್ರು ಫೈನ್ಗಳಿದೆಯಾ ಸರ್? ಹಾಂ ಇಲ್ಲ ಸರ್, ಅಂಥದ್ದು ಏನಿಲ್ಲ. ಅದೇನಿಲ್ಲ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ? ಸರ್ ಏನು ಬಿ ಮಾಡಿಸಿದಾರೆ, ಇವಾಗ ಹೊಸದು ಹೆಂಗೆ ಸರ್ ಅದೇ ಟೈಪ್ ಇದೆ ಗಾಡಿ. ಬಂದ್ರು ಕೂಡ ನಾವು ಅದಕ್ಕೆ ಏನು ಬಿ ಮಾಡಿಸಿಲ್ಲ ನಾವು. ಅಲ್ಲ, ಏನಾದ್ರು ಸೀಟ್ ಕವರ್ ಆಗಿರ್ಬೋದು ಅಥವಾ ಬೇರೆ ಲೈಟಿಂಗ್ಸ್ ಏನಾದ್ರು ಈ ಥರ? ಹಾಂ, ಸೀಟ್ಗಳು ಒಂದಾಗಿ ಸೇರಿ ಅದು ಬಿಟ್ಟರೆ ಮತ್ತೆ ಏನು ಹಾಕಿಲ್ವ ನಾವು. ಏನು ಹಾಕ್ಸಿಲ್ಲ. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಪರ್ಸೆಂಟ್ ಇನ್ನೂ 10% ಇದೆ ಸರ್. 10% ಜಾಸ್ತಿ ಅದ ಇನ್ನು. ಒಂದು 60%? ಹಾಂ ಇರ್ಬೋದು ಸರ್, ಇರ್ಬೋದು. ಓಕೆ, 50 to 60? ಹಾಂ, ಕಂಪ್ನಿ ಟೈರ್ಗಳು ರೀ ಸರ್, ಅದನ್ನೇ ಚೇಂಜ್ ಮಾಡಿಲ್ಲ ನಾವು. ಓಕೆ, ಗಾಡಿ ಜೊತೆ ಏನು ಟೈರ್ ಬಂತು ಅದೇ ಇದೆ ಇನ್ನು? ಹೌದೌದು. ಅಂದರೆ 50% ಇರುತ್ತೆ. ಹಾಂ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆ ಸರ್? ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ, ಗಾಡಿಗೆ ಇದು ಫ್ಯೂಲು ಪೆಟ್ರೋಲು ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಅಂದಾಜು? ಸರ್ 70 ಮೇಲೆ ಬರ್ತಾನೆ ಸರ್ ಅದು. ಹೀರೋಗೇನು ಮೈಲೇಜ್ ಎಲ್ಲ ಏನು ಮೋಸ ಇಲ್ಲ, ಚೆನ್ನಾಗಿ ಬರುತ್ತೆ? ಹಾಂ ಚೆನ್ನಾಗಿ ಬರುತ್ತೆ ಅದು. 70 ಮೇಲೆ ಬರುತ್ತೆ? ಹಾಂ 70 ಮೇಲೆ ಬರುತ್ತೆ. ಓಕೆ ಸರ್, ಇದು ಓನರಾ ಡೀಲರಾ ಸರ್ ನೀವು? ಇಲ್ಲ ಸರ್, ನಾವು ಓನರ್ ಅಂದರೆ ನಮ್ಮ ದೋಸ್ತ್ ಗಾಡಿ ಅದು. ಅದೇ ದೋಸ್ತ್ ಗಾಡಿ ಗೊತ್ತಿದೆ ಅಂದರೆ ಓನರ್ ಲೆಕ್ಕನೇ ಬರುತ್ತೆ. ಕೆಲವರು ಡೀಲರ್ ಮಾಡ್ತಾರೆ ಸರ್, ನಮ್ದೊಂದು ವಿಡಿಯೋ ಮಾಡಿ ಅಂತ ಮಾಡ್ತಾರೆ, ಅದಕ್ಕೆ. ಹೌದು ಸರ್, ನಿಮ್ಮ ಚಾನಲ್ ಬಾಜು ನೋಡ್ತೀನಿ ಸರ್ ನಾನು. ಥ್ಯಾಂಕ್ ಯು ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ನಿಮ್ಮದು? ಸರ್ ಇಲ್ಲಿ ಬಸವ ಕಲ್ಯಾಣ. ಬಸವ ಕಲ್ಯಾಣ ಸರ್, ಅದು ಯಾವ ಜಿಲ್ಲೆ ಬರುತ್ತೆ ಸರ್? ಇಲ್ಲಿ ಗುಲ್ಬರ್ಗ ಬರುತ್ತೆ ರೀ. ಗುಲ್ಬರ್ಗ? ಹೌದು. ಬಸವ ಕಲ್ಯಾಣ, ಗುಲ್ಬರ್ಗ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬರ್ತಾರೆ ಯಾರು. ನಿಮ್ಮ ಭಾಗದವರೇ ನನಗೆ ಜಾಸ್ತಿ ಫೋನ್ ಮಾಡ್ತಾ ಇರ್ತಾರೆ ಸರ್. ಹಾಂ ಸರ್. ಅದು ಹೊಸ ಗಾಡಿ ಅಲ್ವಾ, ಬೇಗ ಸೇಲ್ ಆಗಿಬಿಡುತ್ತೆ. ಬರ್ತಾರೆ ಯಾರು, ನಂಗೆ ಫೋನ್ ಮಾಡ್ತಾರೆ. ಫೋನ್ಗಳು ಅಟೆಂಡ್ ಮಾಡಿ, ಒಂದು ವಾರದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ಹಾಂ ಸರ್. ಓಕೆ, ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ ಸರ್. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ರೇಟ್ ಅಣ್ಣ ಅವರು 52 ಹೇಳ್ತಾರಣ್ಣ. ಹಾಂ, ಲಾಸ್ಟ್ ಒಂದು 48 ಬಂದ್ರೆ ಬಿಟ್ಕೊಡ್ತಾರೆ ಅಂತಾರೆ ಅಣ್ಣ ಲಾಸ್ಟ್ ಅವರು. ಓಕೆ, 52,000 ಹೇಳ್ತವ್ರೆ. ಕಡಿಮೆ ಅಂದರೆ 48,000ಕ್ಕೆ ಫೈನಲ್ ಮಾಡ್ತಾರೆ. ಹಾಂ, ಹೊಸ ಗಾಡಿ ಹಿಂಗದು. ಅದೇ ಗೊತ್ತಾಯ್ತು, ಗಾಡಿ ಚೆನ್ನಾಗಿದೆ. ಸ್ಕೂಲ್ ಮಾಸ್ಟರ್ ಅಂತ ಯೂಸ್ ಮಾಡಲ್ಲ ಅವರು. ಓಕೆ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಂಬರ್ ಯಾರು ಕೊಟ್ಟಿಲ್ಲ ಸರ್? ಇಲ್ಲ ಬೇರೆ ಯಾವ್ದಾರು ನಂಬರ್ ಕೊಡ್ತೀರಾ ಅಥವಾ ನಿಮ್ಮ ನಂಬರ್ ಕೊಟ್ಟಿಲ್ಲ? ಇದೇ ನಂಬರ್ ಹಾಕಿ ಅಣ್ಣ, ಹಂಗೇನಿಲ್ಲ. ಇದೇ ನಂಬರ್ ಹಾಕಿರ್ತೀನಿ. ಗಾಡಿ ಸೇಲ್ ಆದ್ಮೇಲೆ ನನಗೊಂದು ಮೆಸೇಜ್ ಹಾಕಿ, ಬೇಕಾದ್ರೆ ಆ ನಂಬರ್ ತೆಗೆದುಬಿಡ್ತೀನಿ ನಾನು. ಓಕೆನಾ? ಹಾಂ ಆಯ್ತಣ್ಣ, ಆಯ್ತು. ಓಕೆ, ನಾನು ವಿಡಿಯೋ ನಿಮಗೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಆಯ್ತಣ್ಣ, ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.